ಎಲ್ಲರಿಗೂ ನಮಸ್ಕಾರ. ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದು ಮಂಚೂರಿಯನ್. ಅದು ಯಾವ ಮಂಚೂರಿಯನ್ ಗೊತ್ತಾ? ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ಸೋಯಾ ಚಂಕ್ಸ್ ಮಂಚೂರಿಯನ್. ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಫಸ್ಟು ನಾನು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಒಟ್ಟಿಗೆ ಪುಡಿ ಮಾಡ್ಕೊಂಡಿರೋ ಒಂದು ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಿತ್ ಕೊರಿಯಂಡರ್ ಮಿಕ್ಸ್ ಆಗಿರೋ ಪೇಸ್ಟು ರೆಡಿ ಪೇಸ್ಟ್ನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಅದು ಕ್ರಿಸ್ಪಿ ಬರಲಿ ಅನ್ನೋದಕ್ಕೋಸ್ಕರ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ನು ಕೂಡ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಸಾಕಾಗತ್ತೆ. ನಾನು ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಸೋಯಾ ಚಂಕ್ಸ್ನ, ಜಾಸ್ತಿ ಏನು ತೊಗೊಂಡಿಲ್ಲ. ಈಗ ಇದನ್ನೆಲ್ಲ ಡ್ರೈ ಮಿಕ್ಸು ಸ್ವಲ್ಪ ಒಂದು ಸಲ ಮಾಡಿಕೊಂಡು ಆನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅದಕ್ಕೆ ಮಸಾಲೆ ಹಿಡಿಯೋದಿಲ್ಲ ಸೋಯಾ ಚಂಕ್ಸ್ಗೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗಿದ್ರೂ ಪರವಾಗಿಲ್ಲ, ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಈ ರೀತಿಯಾಗಿ ಈಗ ಕಾಣಿಸ್ತಿದೆಯಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ. ಫಸ್ಟು ನಾನು ಸೋಯಾ ಚಂಕ್ಸ್ನ ಚೆನ್ನಾಗೆ ನೀರಲ್ಲಿ ಉಣ್ಯಕ್ಕಿಟ್ಟು ಆ ನಂತರ ಹಾಕ್ಕೊತಾ ಇದ್ದೀನಿ. ಕೆಲವರು ಬೇಯಿಸ್ಕೊತಾರೆ, ಕೆಲವರು ಹೀಗೆ ಮಾಡ್ಕೊತಾರೆ. ನಾನು ಉಣ್ಯಕ್ಕಿಟ್ಕೊಂಡಿದ್ದೆ ಅಷ್ಟೇ. ಹೀಗೆ ಚೆನ್ನಾಗಿ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಿ. ಅದು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಸೋಯಾ ಚಂಕ್ಸು. ಅದಕ್ಕೋಸ್ಕರ ಒಂದು 30 ಮಿನಿಟ್ಸ್ ಆದಮೇಲೆ ಈಗ ಇದನ್ನೆಲ್ಲ ಕಡಿಮೆ ಊರಿನಲ್ಲಿ ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ. ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಣ್ಣೆಗೆಲ್ಲ ಹಾಕ್ಕೊಳ್ಳಿ. ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಅದು ಹಾಕಿದ ತಕ್ಷಣ ಬೇಗ ಕಲರ್ ಬಂದುಬಿಡುತ್ತೆ, ಹಾಗೆ ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಹದದಲ್ಲಿ ಇದನ್ನು ನೀವು ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ. ಈಗ ಇದನ್ನು ನಾನು ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದ್ದಂಗೆ ನೀವು ಎಣ್ಣೆಯಿಂದ ಇದನ್ನು ಎತ್ಕೋಬೋದು. ತೋರಿಸ್ತೀನಿ ಎಷ್ಟು ಗೋಲ್ಡನ್ ಬ್ರೌನ್ ಬರಬೇಕಂತ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ರೀತಿ ಕಲರ್ ಬರೋ ತನಕ ಚೆನ್ನಾಗಿ ಅದನ್ನು ನೀವು ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗೆ ಕ್ರಿಸ್ಪಿಯಾಗಿ ಕೂಡ ಬೆಂದಿದೆ. ಫುಲ್ ಕರಮ್ ಅಂತ ಇದೆ. ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿದೆ. ಈಗ ಇದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೋಬೇಕಾಗತ್ತೆ ನೀವು. ಅದು ಹೇಗಿದೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಒಂದು. ಇಲ್ಲಿ ಅದು ಸೇಮ್ ನೋಡೋದಕ್ಕೆ ಒಳ್ಳೆ ಚಿಕನ್ ಥರನೇ ಕಾಣಿಸುತ್ತೆ ಓಪನ್ ಮಾಡಿದಾಗೆಲ್ಲ. ಬಟ್ ಟೇಸ್ಟು ಚಿಕನ್ ಥರನೂ ಇಲ್ಲ, ಇದಾಗ ವೆಜ್ ಥರನೂ ಇಲ್ಲ, ಮೀಡಿಯಮ್ ಲೆವೆಲಲ್ಲಿದೆ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮಂಚೂರಿಯನ್ನು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಎಲ್ಲನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಬರೋಣ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಣ್ತಾ ಇದೆ. ಈಗ ಒಂದು ಪಾತ್ರೆ ತೊಗೊಳ್ಳಿ, ಒಂದು ಬಾಣಲಿ ಥರ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೀಗ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆನೇ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡೂ ಹಾಕ್ಕೊಂಡು. ಇದಕ್ಕೆ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ನಾನು ಮನೇಲಿ ಮಾಡ್ಕೊಂಡಿರೋ ಒಂದು ಗರಂ ಮಸಾಲ, ಮತ್ತು ಅದಕ್ಕೆ ಇದು ಜೀರಿಗೆ ಮತ್ತು ಮೆಣಸಿನ ಪುಡಿ, ಇದಿಷ್ಟು ಉಪ್ಪು, ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲವರ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಗ್ರೇವಿ ಟೈಪ್ ಆಗಬೇಕಂದ್ರೆ ಈ ಕಾರ್ನ್ಫ್ಲವರ್ ನೀರನ್ನ ಹಾಕ್ಕೋಬೇಕಾಗುತ್ತೆ. ಸೊ ಕಾರ್ನ್ಫ್ಲವರ್ ನೀರನ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಸ್ವಲ್ಪ ಒಂದು 2 ನಿಮಿಷದಷ್ಟು ಇದನ್ನು ಬಿಡಬೇಕಾಗತ್ತೆ. ಅದು ಸ್ವಲ್ಪ ಗಟ್ಟಿ ಬಂದ ತಕ್ಷಣ ನೀವು ಇದಕ್ಕೆ ಏನು ಮಾಡ್ಕೊಂಡಿದ್ದೀವಿ ನಾವು, ಅದು ಸೋಯಾ ಚಂಕ್ಸ್ನ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ಹಾಕ್ಕೊತಾ ಇದ್ದೀನಿ.
ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಮಿಕ್ಸ್ ಮಾಡಿದ ತಕ್ಷಣ ಬೇಗ ತಿನ್ಕೋಬೇಕು. ಇದನ್ನು ತುಂಬ ಹೊತ್ತು ಇಟ್ಟರೆ ಆರಿಸಿ ತಿನ್ನೋ ಹಂಗಿದ್ರೆ ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಡಿ, ಈಗ ಹೇಳ್ತಾ ಇದ್ದೀನಿ. ಅದು ಆರೋದ್ಮೇಲೆಲ್ಲ ತಿನ್ನೋಕ್ಕೋದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಿಸಿಲಿ ತಿಂದರೆ ಮಾತ್ರ ಇದು ಟೇಸ್ಟು ಸಖತ್ತಾಗಿರುತ್ತೆ. ಸೊ ಡೋಂಟ್ ಮಿಸ್ ದಿಸ್ ರೆಸಿಪಿ. ಓಕೆ, ತುಂಬ ಚೆನ್ನಾಗಿರುತ್ತೆ. ತಕ್ಷಣ ಬಿಸಿಲಿ ತಿನ್ನೋದಕ್ಕೆ ಒಂದ್ಸಲ ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೇಳೋದಾದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಆದರೆ ಬಿಸಿಲಿ ತಿನ್ನಬೇಕು ಅಷ್ಟೇ. ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಆರೋದ್ಮೇಲೆ ತಿನ್ನೋಕೆ ಹೋದರೆ ಅದೊಂಥರ ಕಚ ಅಂತ ಇರುತ್ತೆ, ಟೇಸ್ಟ್ ಲೆಸ್ ಅನ್ನಿಸ್ಬಿಡುತ್ತೆ. ಆರೋದ್ಮೇಲೆ ತಿನ್ನೋಕೆ ಹೋದರೆ ಬಿಸಿಲಿ ಮಾಡಿಕೊಂಡು ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನಿ, ಹೇಗಿತ್ತು ಅಂತ ನನ್ನ ತಮ್ಮನೂ ಹೇಳ್ತಾನೆ. ನನಗಂತೂ ಆ ಬಿಸಿ ಮಾಡಿದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಂಡು ನನ್ನ ಪಾಡಿಗೆ ನಾನು ತಿಂತಾ ಇದ್ದೆ. ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಆ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಸಿಗ್ತಾಯಿತ್ತು, ಹಾಗೆ ಸಾಫ್ಟಾಗಿ ಕೂಡ ಇತ್ತು ಒಳಗಡೆ. ಟೇಸ್ಟ್ ವಾಸ್ ಅಮೇಝಿಂಗ್. ನಿಮ್ಮನೇಲೂ ಟ್ರೈ ಮಾಡಿ. ಇದೇ ರೀತಿ ಸಿಂಪಲ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಹೆಚ್ಚು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಈ ಸತಿ ತುಂಬ ಲೇಟಾಗಿ ಹಾಕಿದ್ದೀನಿ, ಸಾರಿ ಅದಕ್ಕೆ. ನನ್ನ ಅಕ್ಕನ ಮಗನಿಗೂ ತುಂಬಾ ಇಷ್ಟ ಆಯಿತು. ಅವನೇ ತುಂಬ ಜಾಸ್ತಿ ತಿಂದಿದ್ದು ಎಲ್ಲರಿಗಿಂತ. ಚೆನ್ನಾಗಿದೆ ಅಂತ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ.